ಫುಲ್ ಮಳೆ ಅಂದರೆ ಮಳೆ. ಮೇಲ್ಕೋಟೆಯಲ್ಲಿ ಬರಬೇಕಾದ್ರೆ ಒಂಚೂರು ಮಳೆನೇ ಇರಲಿಲ್ಲ. ಜೈ ಶ್ರೀರಾಮ್ ಆಂಜನೇಯ ಸ್ವಾಮಿ ದೇವಸ್ಥಾನ ಐತಲ್ಲಿ. ಓಹ್, ಲಾಸ್ಟ್ ಟೈಮು 10th ಇದ್ದಾಗ ಬಂದಿದ್ದು ಸ್ಕೂಲ್ ಕಡೆಯಿಂದ ಟ್ರಿಪ್ಪು. ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ಆಗಲೇ ಒಂದು 7-8 ವರ್ಷ ಆಯಿತು. ಸಖತ್ತಾಗಿದೆ. ಇವರಾಗಪ್ಪ ಈ ಕಡೆ ಹೋಗ್ತಾವ್ರೆ. ಸೊ ಈ ಮನೆ ಬಂದು ಪೂತಿ ನರಸಿಂಹಾಚಾರ್ ಅವರ ಮನೆ. ಇದು ಅಲ್ಲಿ ಹಾಕಿದ್ದಾರೆ ನೋಡಿ, ಕವಿ ಪೂತಿನ ಅವರ ಮನೆ. ಸಾಂಸ್ಕೃತಿಕ ಸ್ಮರಣೆ. ಅಕ್ಕ ತಂಗಿ ಕೊಳ ಇದು. ಮಾನ್ಸೂನಲ್ಲಿ ಮೇಲ್ಕೋಟೆ. ಸೊ ಇಲ್ಲಿಂದ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಸೊ ಆ್ಯಕ್ಚುಲಿ ಅಲ್ಲಿ ಒಂದು ಮಂಟಪ ಇದೆ, ಸಿಕ್ಕಾಪಟ್ಟೆ ಮೂವಿ ಶೂಟಿಂಗ್ ಎಲ್ಲ ನಡೆಯುತ್ತೆ ಅಲ್ಲಿ. ಸೊ ಇದೇನೆ ಮೇಲ್ಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಅರ್ಧೇ ಬೆಟ್ಟದವರೆಗೂ ಗಾಡಿ ಹೋಗುತ್ತೆ. ಆಮೇಲೆ ಒಂದು 200 ಸ್ಟೆಪ್ಸ್ ಅಥವಾ 200 ಮೀಟರ್ಸ್ ಏನೋ ಹತ್ತಬೇಕಂತೆ. ಸೊ ಸಕ್ಕತ್ತಾಗಿದೆ. ಈ ವೆದರ್ಲಂತೂ ನೋಡೋದಕ್ಕೆ ಸ್ವರ್ಗದ ಥರ ಇದೆ. ಮೇಲ್ಕೋಟೆ ಬಸ್ ಸ್ಟ್ಯಾಂಡು, ಯಾವ ಬಸ್ಸು ಇಲ್ಲ, ಎಲ್ಲ ಖಾಲಿ ಹೊಡಿತಾ ಇದೆ. ಒಂದೇ ಒಂದು ರೆಡ್ ಬಸ್ ಇದೆ. ಸೂಪರಾಗಿ ಕಾಣ್ತಾ ಇದೆ ಮಾತ್ರ. ವಾವ್, ಏನು ಗುರು ಈ ಥರ ಇದೆ ರೋಡ್ಸು. ಫುಲ್ಲು ಲೈಟಿಂಗ್ಸು. ಸಖತ್ ವೆದರ್ ಮಾತ್ರ. ಇಂಥ ವೆದರಲ್ಲಿ ರೈಡ್ ಮಾಡೋಕ್ಕೇ ಏನೋ ಒಂಥರ ಖುಷಿ. ಟೈಮ್ ಬಂದು ಸಂಜೆ ಆಗಲೇ 6:15 ಆಗಿದೆ. ಆ್ಯಕ್ಚುಲಿ ನಾವು ಬರಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆದರೆ ಇವಾಗ ನೋಡಿ ಕಂಪ್ಲೀಟ್ಲಿ ಫುಲ್ ವೆದರನ್ನೇ ಚೇಂಜು. ಸಕ್ಕತ್ತಾಗಿದೆ ಲೇಕ್ ವ್ಯೂ ಅಂತೂ. ಆ್ಯಕ್ಚುಲಿ ಮೇಲ್ಕೋಟೆಗೆ ಬರೋ ಪ್ಲ್ಯಾನೇ ಇರಲಿಲ್ಲ. ಹಾಗೆ ಬೆಂಗಳೂರಿಗೆ ಹೋಗ್ತಾಯಿದ್ವಿ ಕೊಡಗುಯಿಂದ. ಹಾಗೆಯೇ ಇಲ್ಲೇ ಮೇಲ್ಕೋಟೆ ಇನ್ನೊಂದು 10 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇದೆಯಲ್ಲ ಅಂದ್ಬಿಟ್ಟು ಬಂದಿದ್ದು ಮಾತ್ರ ವರ್ತಿಟ್ಟು. ಈ ಥರ ವೆದರಲ್ಲಿ ಮೇಲ್ಕೋಟೆನ ಯಾವತ್ತೂ ನೋಡಿರಲಿಲ್ಲ. ಅದು ಈ ಒಂದು ಸಂಜೆ ಟೈಮಲ್ಲಿ ಈ ಮಳೆಯಲ್ಲಿ ಅಲ್ಲಿದ್ದಂಥ ವೈಬೇನೇ ಬೇರೆ. ಸ್ವರ್ಗ ನೋಡಿ ಯಾವ ಥರ ಇದೆ ರೋಡ್ಸ್ ಅಂತ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸ್ಟ್ರೈಟ್ ಹೋದರೆ ಮಂಡ್ಯ ಪಾಂಡವಪುರ, ಲೆಫ್ಟ್ ತೊಗೊಂಡ್ರೆ ಕುಣಿಗಲ್ಲು ನಾಗಮಂಗಲ ಆ ಕಡೆಗೆ ಹೋಗುತ್ತೆ. ಫುಲ್ ಆ್ಯಕ್ಚುಲಿ ನಾವು ಮಾನ್ಸೂನ್ ರೈಡ್ ಥರ ಅಂತ ಕೇರಳ ಕಡೆ ಹೋಗಿದ್ವಿ. ಅಲ್ಲಿ ಮಳೆನೇ ಇಲ್ಲ. ನೋಡಿದ್ರೆ ಈ ಕಡೆ ಫುಲ್ಲು ಮಳೆ.